ನಮಸ್ತೆ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ನಾನ್ ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್. ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ಎಲ್ಲರೂ ಹಾಗೇನೆ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಎಲ್ಲ ಪರ್ಚೇಸ್ ಮಾಡಬಹುದು. ಇವತ್ತಿನ ಕಲೆಕ್ಷನ್ಸ್ ಅಂತೂ ಆಕ್ಚುಲಿ ಇವತ್ತು ನಾವು ಪ್ಯೂರ್ ಫ್ಯಾಬ್ರಿಕ್ ಅಲ್ಲಿ ಇರುವಂತ ಪ್ಯೂರ್ ಕ್ರೇಪ್ ಅಲ್ಲಿ ಮತ್ತೆ ಪ್ಯೂರ್ ಡೋಲಾ ಸಿಲ್ಕ್ ಅಲ್ಲಿ, ಆಕ್ಚುಲಿ ಡೋಲಾ ಸಿಲ್ಕ್ ಸೆಮಿನೂ ಬರುತ್ತೆ, ಕ್ರೇಪ್ ಸೆಮಿನೂ ಬರುತ್ತೆ, ಬಟ್ ಸೆಮಿ ಇಲ್ಲ. ಇವತ್ತು ನಾವು ಪ್ಯೂರ್ ಫ್ಯಾಬ್ರಿಕ್ ಅಲ್ಲಿ ಇರುವಂತ ಬ್ಲೌಸ್ ಪೀಸಸ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀವಿ. ಇದೆಲ್ಲ ಪೊಸಿಷನ್ ಪ್ರಿಂಟ್ ಆಗಿ ಮತ್ತೆ ಅದ್ರ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರುವಂತ ಬ್ಲೌಸ್ ಪೀಸಸ್. ಇದೆಲ್ಲ ಎಂಬ್ರಾಯ್ಡ್ರಿ ಮಾಡೋದೆಲ್ಲ ತುಂಬಾ ಟೈಮ್ ತಗೊಳುತ್ತೆ ಮತ್ತೆ ಸ್ವಲ್ಪ ಕಷ್ಟವಾದಂತ ಕೆಲಸ ಕೂಡ. ಸೊ ಅದಕ್ಕೋಸ್ಕರ ನಿಮ್ಗೆ ಈ ಒಂದು ಬ್ಲೌಸ್ ಪೀಸಸ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಬನ್ನಿ. ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ನೋಡಿ. ಇದು ಆಕ್ಚುಲಿ ವೈಟ್ ಅಲ್ಲಿ ಇದೆ. ವೈಟ್ ಕಲರ್ ಅಲ್ಲಿ ನೋಡಿ ಎಷ್ಟು ಮಲ್ಟಿ ಕಲರ್ಸ್ ಆಕ್ಚುಲಿ ಇದೆ ಅಂತ ನೋಡಿ. ಮಲ್ಟಿ ಕಲರ್ಸ್ ಅಲ್ಲಿ ವರ್ಕ್ ಇದೆ. ಮತ್ತೆ ಈ ಒಂದು ಬ್ಲೌಸ್ ಅಲ್ಲಿ ಮಲ್ಟಿ ಕಲರ್ ಅಲ್ಲಿ ಇರುವಂತ ಪೊಸಿಷನ್ ಪ್ರಿಂಟ್ ಮಾಡಿದ್ದಾರೆ. ಇದೆಲ್ಲ ಲೋಟಸ್ ಡಿಸೈನ್ ಇದೆ, ಕಲಂಕಾರಿ ಡಿಸೈನ್ ಬರುತ್ತೆ ನಿಮಗೆ. ಈ ಒಂದು ಬ್ಲೌಸ್ ನೀವೇನಾದ್ರೂ ಒಂದು ಸ್ಟಿಚ್ ಮಾಡಿಸ್ಕೊಂಡ್ರೆ ಆಲ್ಮೋಸ್ಟ್ ನೀವು 10 to 15 ಸ್ಯಾರೀಸ್ಗೆ ಮ್ಯಾಚ್ ಮಾಡಬಹುದು ಈ ಒಂದು ಬ್ಲೌಸ್ ಪೀಸ್. ಆಕ್ಚುಲಿ ಈ ಒಂದು ಬ್ಲೌಸ್ ಪೀಸ್ ಅಲ್ಲಿ ಒಂದು ನಿಮ್ಮ ಹತ್ರ ಬ್ಲೌಸ್ ಇದ್ರೆ ಬಟ್ ಅಂತ ನೀವು ಯಾವ್ದಾನ ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ, ಯಾಕಂದ್ರೆ ಈ ಒಂದು ಬ್ಲೌಸ್ ಪೀಸಸ್ ಎಲ್ಲಾನು ಆಕ್ಚುಲಿ ಎಲ್ಲಾ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಆಕ್ಚುಲಿ ಮೈಸೂರು ಸಿಲ್ಕ್ಗೂ ಮ್ಯಾಚ್ ಆಗುತ್ತೆ, ಇವು ರೇಷ್ಮೆ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ, ಮತ್ತೆ ಆಕ್ಚುಲಿ ಫ್ಯಾನ್ಸಿ ಬೇಕು ಅಂದ್ರೆ ಫ್ಯಾನ್ಸಿಗೂ ಮ್ಯಾಚ್ ಆಗುತ್ತೆ. ಆಕ್ಚುಲಿ ಇವಾಗ ಎಷ್ಟೊಂದು ರೇಷ್ಮೆ ಸ್ಯಾರಿಗಳಿಗೆ ನಮ್ಗೆ ಬ್ಲೌಸ್ ಗಳೇ ಹಾಕ್ತಾರಲ್ಲ, ಸ್ಯಾರೀಸ್ ಎಲ್ಲ ಹಂಗೆ ಇಟ್ಟಿರ್ತೀವಿ. ಸೊ ಈ ತರದ ಒಂದು ಬ್ಲೌಸ್ ಪೀಸ್ ಅಲ್ಲಿ ನೀವೇನಾದ್ರೂ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ ನಿಜ ನಾನು ಹೇಳೋದ್ ಬೇಕಾಗಿಲ್ಲ, ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇದು ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂದ್ರೆ, ಈಗ ನೋಡಿ ಇದು ನಾನು ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ. ಈ ಸ್ಯಾರಿಗೂ ಕೂಡ ನೋಡಿ ಈ ಒಂದು ಬ್ಲೌಸ್ ಪೀಸ್ ಏನಾದ್ರು ವೇರ್ ಮಾಡಿದ್ರೆ ಈ ಒಂದು ಬ್ಲೌಸ್ ಏನಾದ್ರು ಸ್ಟಿಚ್ ಮಾಡಿಸಿದ್ರೆ ಇದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ. ಈ ಒಂದು ನಾನು ಇನ್ನೂ ಒಂದ್ 2-3 ಸ್ಯಾರೀಸ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಪೀಕಾಕ್ ಬ್ಲೂ ಅಲ್ಲಿದೆ ನೋಡಿ. ಈ ಒಂದು ಸ್ಯಾರಿಗೆ ಈ ಒಂದು ಬ್ಲೌಸ್ ಪೀಸ್ ಅಲ್ಲಿ ನೀವೇನಾದ್ರೂ ಸ್ಟಿಚ್ ಮಾಡಿಸ್ಕೊಂಡ್ರೆ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಆಕ್ಚುಲಿ ನಾನು ಒಂದು ರೆಡ್ ಸ್ಯಾರಿಗೆ ಈ ಒಂದು ಬ್ಲೌಸ್ ಪೀಸಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ರೆಡ್ ಸ್ಯಾರಿಗೆ ನಾನು ಈ ಒಂದು ಬ್ಲೌಸ್ ಪೀಸ್ ಸ್ಟಿಚ್ ಆದ್ಮೇಲೂ ಕೂಡ ನಾನು ವೇರ್ ಮಾಡ್ಬಿಟ್ಟು ನಿಮ್ಗೆ ಆಕ್ಚುಲಿ ವಿಡಿಯೋ ಮಾಡ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಎಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಇದೆ ಅಂತ. ಅಂದ್ರೆ ಆಕ್ಚುಲಿ ಈ ಒಂದು ಬ್ಲೌಸ್ ಪೀಸಸ್ಗೆ ಇಷ್ಟೊಂದು ಪ್ರೈಸ್ ಕೊಡ್ಬೇಕಂತಾನು ಎಷ್ಟೊಂದು ಜನ ನಮ್ಮನ್ನ ಕೇಳಿದ್ದಾರೆ. ಬಟ್ ಈ ಒಂದು ಬ್ಲೌಸ್ ಪೀಸ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟು ಪ್ರೈಸ್ ಹೇಳ್ತೀನಿ. ಯಾಕಂತಂದ್ರೆ ನಿಮ್ಗೆ ಹಾಗೆ ಹೇಳಿದ್ರೆ ನಿಮ್ಗೆ ಇದು ಗೊತ್ತಾಗಲ್ಲ ಈ ಒಂದು ಬ್ಲೌಸ್ ಪೀಸ್ ಏನಿದೆ, ಇದ್ರದ್ದು ವ್ಯಾಲ್ಯೂ ಏನು ಅಂತ ಎಲ್ಲ. ಈ ಒಂದು ಬ್ಲೌಸ್ ಪೀಸ್ ನೋಡಿ, ಇದೆಲ್ಲ ಪ್ಯೂರ್ ಕ್ರೇಪ್ ಫ್ಯಾಬ್ರಿಕ್ ಅಲ್ಲಿ ಇದೆ. ಇದು ಯಾವುದು ಸೆಮಿ ಅಲ್ಲ. ಇವಾಗ ಪ್ಯೂರ್ ಕ್ರೇಪ್ ಮೈಸೂರು ಸಿಲ್ಕ್ ಬರುತ್ತೆ ಅಲ್ವಾ, ಆ ಮೈಸೂರು ಸಿಲ್ಕ್ ಅಲ್ಲಿ ನಿಮ್ಗೆ ಫ್ಯಾಬ್ರಿಕ್ ಇರುತ್ತೆ ನೋಡಿ. ಪ್ಯೂರ್ ಆ ಒಂದು ಕ್ರೇಪ್ ಪ್ಯೂರ್ ಫ್ಯಾಬ್ರಿಕ್ ಅಲ್ಲಿ ಇರುವಂತ ಫ್ಯಾಬ್ರಿಕ್ ಇದು. ಈ ಒಂದು ಫ್ಯಾಬ್ರಿಕ್ ಗೆ ನೋಡಿ ಪೊಸಿಷನ್ ಪ್ರಿಂಟ್ ಮಾಡ್ತಾರೆ ಫಸ್ಟ್. ಈ ಒಂದು ಫ್ಯಾಬ್ರಿಕ್, ಈ ಒಂದು ಬ್ಲೌಸ್ ಪೀಸ್ ಹೇಗೆ ತಯಾರಾಗುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು. ಪೊಸಿಷನ್ ಪ್ರಿಂಟ್ ಮಾಡ್ತಾರೆ ಫಸ್ಟ್. ಆ ಪೊಸಿಷನ್ ಪ್ರಿಂಟ್ ಆದ್ಮೇಲೆ ನೋಡಿ ಎಲ್ಲ ಓವರ್ ಆಲ್ ಎಷ್ಟು ಪೊಸಿಷನ್ ಪ್ರಿಂಟ್ ನಿಮ್ಗೆ ನಾನು ನಿಮ್ಗೆ ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ. ಪೊಸಿಷನ್ ಪ್ರಿಂಟ್ ಎಷ್ಟಿದೆಯೋ ಓವರ್ ಆಲ್ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ನಿಮ್ಗೆ, ಎಲ್ಲೂ ಕೂಡ ಗ್ಯಾಪ್ ಇಲ್ಲ ನೋಡಿ. ಎಂಬ್ರಾಯ್ಡ್ರಿ ವರ್ಕ್ ಮತ್ತೆ ಸೀಕ್ವೆನ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಶೈನಿಂಗ್ ಆಗು ಕಾಣಿಸುತ್ತೆ. ಎಂಬ್ರಾಯ್ಡ್ರಿ ವರ್ಕ್ ಕೂಡ ನಿಮ್ಗೆ ಹೈಲೈಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಬ್ಲೌಸ್ ಪೀಸ್ ನೀವು ಆಲ್ರೆಡಿ ಹೇಳಿದೀನಿ ಎಷ್ಟೊಂದು ಸ್ಯಾರೀಸ್ಗೆ ಮ್ಯಾಚ್ ಮಾಡಬಹುದು, ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಂತ. ಮತ್ತೆ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ 999 ಆಗಿರುತ್ತೆ, 999 ರೂಪಾಯಿ. ಮತ್ತೆ ನಾನು ನಿಮ್ಗೆ ಇನ್ನೂ ಒಂದು ಆಫರ್ ಕೊಡ್ತಾ ಇದ್ದೀನಿ. ಆಕ್ಚುಲಿ ಈ ಒಂದು ಬ್ಲೌಸ್ ಪೀಸಸ್ ನ ನಿಮ್ಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ನಮ್ ಯೂಟ್ಯೂಬ್ ನ ನೀವು ಆಕ್ಚುಲಿ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಆಕ್ಚುಲಿ ನೀವು ನಮ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ನಾನು ನಿಮ್ಗೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಈ ಒಂದು ಬ್ಲೌಸ್ ಪೀಸ್ ನ ಕಳ್ಸಿಕೊಡ್ತೀನಿ. ಇಲ್ಲ ಅಂತ ಅಂದ್ರೆ ನಿಮ್ಗೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಆಕ್ಚುಲಿ ನಾನು ನಿಮ್ಗೆ ಈ ಒಂದು ಆಫರ್ ನ ಕೊಡ್ತಾ ಇದ್ದೀನಿ, ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. 999 ಅಂತೂ ಈ ಒಂದು ಬ್ಲೌಸ್ ಪೀಸ್ಗೆ ಆಕ್ಚುಲಿ 999 ರೂಪಾಯಿ ತುಂಬಾ ವರ್ತ್ ಅಂತ ಹೇಳ್ಬೋದು. ಎಷ್ಟೊಂದ್ ಜನ ಇವಾಗ ಒಂದು ಬ್ಲೌಸ್ ಪೀಸ್ಗೆ 999 ರೂಪಾಯಿ ಜಾಸ್ತಿ ಆಗ್ಲಿಲ್ವಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಬಟ್ ಮಾರ್ಕೆಟ್ ಅಲ್ಲಿ ನೀವೆಲ್ಲ ಬೇಕಾದ್ರೂ ವಿಚಾರಿಸಿ, ನಿಮಗೆ ಗೊತ್ತಾಗುತ್ತೆ ಈ ಒಂದು ಪ್ಯೂರ್ ಕ್ರೇಪ್ ಅಲ್ಲಿರುವಂತ ಆಕ್ಚುಲಿ ನ್ಯಾಚುರಲ್ ಕ್ರೇಪ್ ಅಲ್ಲಿ ಇರುವಂತ
ಎಂಬ್ರಾಯ್ಡ್ರಿ ವರ್ಕ್ ಇರುವಂತ ಪೊಸಿಷನ್ ಪ್ರಿಂಟ್ ಆಗಿರುವಂತ ಬ್ಲೌಸ್ ಪೀಸಸ್ ಎಷ್ಟು ಅಂತ ಬೇಕಿದ್ರೆ ನೀವು ಎನ್ಕ್ವೈರಿ ಮಾಡಿ. ಎಲ್ಲಾ ಕಡೆನೂ ಆಕ್ಚುಲಿ 1200, ಇನ್ನು ಕೆಲವೊಂದು ವೆಬ್ಸೈಟ್ಸ್ ಗಳಲ್ಲೆಲ್ಲ 2000 ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ನಾವು ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಗೆ ಓನ್ಲಿ 999 ಗೆ ನಿಮ್ಗೆ ಈ ಒಂದು ಬ್ಲೌಸ್ ಪೀಸಸ್ ನ ಕೊಡ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಕಾರಣನೇ ಆಕ್ಚುಲಿ ನಿಮಗೆ ಈ ಒಂದು ಬ್ಲೌಸ್ ಪೀಸ್ ಫ್ಯಾಬ್ರಿಕ್ ಆಗಿರ್ಬೋದು ಮತ್ತೆ ಇದು ವ್ಯಾಲ್ಯೂ ನಿಮ್ಗೆ ಏನು ಅಂತ ನಾನು ತಿಳಿಸ್ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲೇ ನಾನು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಇನ್ನ ಈ ಒಂದು ಬ್ಲೌಸ್ ಪೀಸ್ ಅಲ್ಲಿ ಆಕ್ಚುಲಿ ಇದು ವೈಟ್ ಅಲ್ಲಿ ಮಲ್ಟಿ ಕಲರ್ಸ್ ಅಲ್ಲಿ ಅವೈಲಬಲ್ ಇದೆ. ಇನ್ನು ಬೇರೆ ಬೇರೆ ಕಲರ್ಸ್ ಕೂಡ ನಮ್ಮ ಹತ್ರ ಅವೈಲಬಲ್ ಇದೆ. ಈಗ ನೋಡೋಣ ಬನ್ನಿ. ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ, ಇದು ಗ್ರೀನ್ ಕಲರ್ ಅಲ್ಲಿ ಅವೈಲಬಲ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ಬ್ಲೌಸ್ ಪೀಸ್ ಅಷ್ಟೇ. ಎಷ್ಟೊಂದು ಮಲ್ಟಿ ಕಲರ್ಸ್ ಇದೆ ಈ ಒಂದು ಬ್ಲೌಸ್ ಪೀಸ್ ಅಲ್ಲಿ ಅಂದ್ರೆ ನಾನು ನಿಮ್ಗೆ ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ ನೋಡಿ. ಎಷ್ಟು ನೋಡಿ, ಗ್ರೀನ್ ಗೆ ಆರೆಂಜ್ ಇದೆ, ಆಕ್ಚುಲಿ ಬ್ಲೂ ಇದೆ, ನೆವಿ ಬ್ಲೂ ಇದೆ, ಮತ್ತೆ ಆಕ್ಚುಲಿ ಚೀಕು ಕಲರ್ ಇದೆ, ಪಿಂಕ್ ಕಲರ್ ಇದೆ, ಮತ್ತೆ ಪಿಸ್ತಾ ಗ್ರೀನ್ ಇದೆ, ಲೈಟ್ ಪಿಸ್ತಾ ಗ್ರೀನು, ಮತ್ತೆ ಯೆಲ್ಲೋ ಶೇಡ್ ಇದೆ. ತುಂಬಾ ಕಲರ್ಸ್ ಆಪ್ಷನ್ ಇದೆ ಇದರಲ್ಲಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮತ್ತೆ ಈ ಒಂದು ಪೊಸಿಷನ್ ಪ್ರಿಂಟ್ ಎಲ್ಲಾನು ನೋಡಿ, ಕಲಂಕಾರಿ ಡಿಸೈನ್ ವಿತ್ ಫ್ಲೋರಲ್ ಪ್ಯಾಟರ್ನ್ ಮತ್ತೆ ಪೀಕಾಕ್ ಡಿಸೈನ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಮತ್ತೆ ಇದು ಓವರ್ ಆಲ್ ಇದೇನ್ ವರ್ಕ್ ಕಾಣಿಸ್ತಿದೆ, ನಿಮ್ಗೆ ಏನ್ ಡಿಸೈನ್ ಕಾಣಿಸ್ತಿದೆ ಎಲ್ಲದಕ್ಕೂ ಎಂಬ್ರಾಯ್ಡ್ರಿ ಬಂದಿದೆ. ಈ ಒಂದು ಎಂಬ್ರಾಯ್ಡ್ರಿನ ನಿಜ ತುಂಬಾ ಟೈಮ್ ತಗೊಳುತ್ತೆ ಈ ಒಂದು ಎಂಬ್ರಾಯ್ಡ್ರಿ ಮಾಡ್ಸೋದಿಕ್ಕೆ. ಮತ್ತೆ ಈ ಒಂದು ಬ್ಲೌಸ್ ಪೀಸ್ ಅಲ್ಲಿ ಎಂಬ್ರಾಯ್ಡ್ರಿ ಒಂದೇ ಇಲ್ಲ, ಆಕ್ಚುಲಿ ಸೀಕ್ವೆನ್ಸ್ ವರ್ಕ್ ಕೂಡ ಇರೋದ್ರಿಂದ ಒಂದು ಶೈನ್ ಕಾಣಿಸುತ್ತೆ. ಮತ್ತೆ ಇದು ಎಂಬ್ರಾಯ್ಡ್ರಿ ಸೀಕ್ವೆನ್ಸ್ ವರ್ಕ್ ಇರೋದ್ರಿಂದ ಏನಾದ್ರು ಚುಚ್ಚಬಹುದಾ ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ತುಂಬಾ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈಗ ಕ್ರೇಪ್ ಸ್ಯಾರೀಸ್ಗೆಲ್ಲಾನು ಕೆಲವೊಂದು ಚುಚ್ಚು ಅಂತ ವರ್ಕ್ ಮಾಡಿಸ್ಬಿಟ್ರೆ ಸ್ಯಾರಿನೇ ಹಾಳಾಗ್ಬಿಡತ್ತೆ. ಬಟ್ ಇದು ಆ ರೀತಿ ಇಲ್ಲ, ನಿಜ ತುಂಬಾ ಸಾಫ್ಟ್ ಆಗಿದೆ. ಹೆಂಗೆ ಎಷ್ಟು ನೀಟಾಗಿ ಕಂಫರ್ಟಬಲ್ ಆಗಿ ಕೂರುತ್ತೆ ಅಂದ್ರೆ ಯಾವುದೇ ಸ್ಯಾರಿ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಆ ರೀತಿಯಾದಂತ ವರ್ಕ್ ಇದು ಕಂಪಲ್ಸರಿ 1 ಮೀಟರ್ ಬರುತ್ತೆ. ಆಕ್ಚುಲಿ ಇದು ತಾನಲ್ಲಿ ಕಟ್ ಮಾಡಿಸಿರೋದ್ರಿಂದ ನಿಮ್ಗೆ ದೊಡ್ಡದಾಗೆ ಬರುತ್ತೆ ನೋಡಿ. ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂತ ನೋಡಿ, ಇಷ್ಟು ದೊಡ್ಡದಾಗಿ ಬರುತ್ತೆ. ಆಲ್ಮೋಸ್ಟ್ ನೀವು ಎಂತ ಸ್ವಲ್ಪ ದಪ್ಪ ಇರೋರು ಕೂಡ ಆರಾಮ್ಸೆ ನೀವು ಸ್ಟಿಚ್ ಮಾಡಿಸ್ಕೋಬಹುದು. 1 ಮೀಟರ್ ಇದ್ರೂ ಕೂಡ ತಾನಲ್ಲಿ ಕಟ್ ಮಾಡಿರೋದ್ರಿಂದ ನಿಮ್ಗೆ ಈ ಒಂದು ಫ್ಯಾಬ್ರಿಕ್ ದೊಡ್ಡದಾಗೆ ಬರುತ್ತೆ. ಮತ್ತೆ ಈ ಒಂದು ಫ್ಯಾಬ್ರಿಕ್ ನ ಬರೀ ಬ್ಲೌಸ್ ಪೀಸ್ ಗೆ ಮಾತ್ರ ಯೂಸ್ ಮಾಡ್ತಾ ಇಲ್ಲ, ಲೆಹೆಂಗಾ ಕೂಡ ಯೂಸ್ ಮಾಡ್ತಿದ್ದಾರೆ. ಮತ್ತೆ ಡಿಸೈನರ್ ವೇರ್ ಸ್ಯಾರೀಸ್ಗೂ ಕೂಡ ಮೀಟರ್ ಲೆಕ್ಕ ತಗೊಂಡು ಯೂಸ್ ಮಾಡ್ತಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡಿಸಿದ್ರೆ ಮಲ್ಟಿಪಲ್ ಆಗಿ ನೀವು ಯೂಸ್ ಮಾಡಬಹುದು. ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ನಿಮ್ಗೆ ಇವಾಗ ಅನಿಸ್ತಿರ್ಬೋದು ಒಂದ್ ಬ್ಲೌಸ್ ಪೀಸಸ್ಗೆ 999 ಕೊಟ್ಟು ನಾವು ಪರ್ಚೇಸ್ ಮಾಡ್ಬೇಕಾ ಅಂತ. ಒಂದ್ಸರಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಯೂಸ್ ಇದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನಾನ್ ವೇರ್ ಮಾಡಿರುವಂತ ಬ್ಲೌಸ್ ಪೀಸ್ ಆಕ್ಚುಲಿ ಇದು ಯಾವ ರೀತಿ ಇದೆ ಅಂತ ಅಂದ್ರೆ, ಇದು ರೆಡಿ ಬ್ಲೌಸ್ ಪೀಸ್ ಅಲ್ಲ, ಇದು ನಾನೇ ವರ್ಕ್ ಮಾಡಿಸಿರೋದು. ಇದ್ರ ಕಾಸ್ಟ್ ನಾನು ನಿಮ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಆಕ್ಚುಲಿ ನನಗೆ ಈ ರೀತಿ ನಾನು ಈ ಒಂದು ಬ್ಲೌಸ್ ನ ಸ್ಟಿಚ್ ಮಾಡಿಸುವಾಗ ಈ ರೀತಿ ಕಾನ್ಸೆಪ್ಟ್ ಬಂದಿರ್ಲಿಲ್ಲ. ಸೊ ನನ್ನ ಮೈಂಡ್ ಅಲ್ಲಿ ಈ ರೀತಿ ಕಾನ್ಸೆಪ್ಟ್ ಅಲ್ಲಿ ಒಂದು ಬ್ಲೌಸ್ ಬೇಕು ಅಂತ ನನ್ನ ಮೈಂಡ್ ಅಲ್ಲಿ ಇತ್ತು. ಸೊ ಅವಾಗ ನಾನ್ ಹೇಳಿ ಈ ಒಂದು ಬ್ಲೌಸ್ ಪೀಸ್ ನ ಮಲ್ಟಿ ಕಲರ್ ಅಲ್ಲಿ ಮಾಡಿ ಅಂತ ಹೇಳಿದೆ. ಬಟ್ ಅವರು ಗ್ರೀನ್ ಜಾಸ್ತಿ ಹಾಕಿದ್ದಾರೆ. ಇಟ್ಸ್ ಓಕೆ. ಆಮೇಲೆ ಆಕ್ಚುಲಿ ಅದು ಗ್ರೀನ್ ಸ್ಯಾರಿಗೆ ನಾನು ಮ್ಯಾಚ್ ಮಾಡ್ಬೇಕಿತ್ತು, ಓಕೆ ಅಂತ ಸುಮ್ಮನೆ ಆದೆ ನೋಡಿ. ಇದು ಫುಲ್ ಥ್ರೆಡ್ ವರ್ಕ್ ಇದೆ. ಇದರಲ್ಲಿ ಆಕ್ಚುಲಿ ಯಾವುದೇ ರೀತಿಯಾದಂತಹ ಸೀಕ್ವೆನ್ಸ್ ಇಲ್ಲ. ಈ ಒಂದು ಬ್ಲೌಸ್ ಗೆ ವರ್ಕ್ ಮಾಡೋದಕ್ಕೆ ಆಕ್ಚುಲಿ ಓವರ್ ಆಲ್ ಫುಲ್ ಇದೇ ರೀತಿ ಮಾಡಿದ್ದಾರೆ. ಫುಲ್ ನಿಮ್ಗೆ ಬ್ಯಾಕ್ ಕೂಡ ಗೊತ್ತಾಗ್ತಾ ಇರ್ಬೋದು ನೋಡಿ, ಈ ರೀತಿಯಾದಂತ ವರ್ಕ್. ಈ ವರ್ಕ್ ಗೆನೆ 2000 ಚಾರ್ಜ್ ಮಾಡಿದ್ದಾರೆ. ಮತ್ತೆ ಫ್ಯಾಬ್ರಿಕ್ ಕೂಡ ಬೇರೆ. ಇದು ಫ್ಯಾಬ್ರಿಕ್ ಪ್ಯೂರ್ ಅಲ್ಲ, ಇದೆಲ್ಲ ಸೆಮಿ ಫ್ಯಾಬ್ರಿಕ್ ಬೇರೆ ತಗೊಂಡಿರೋದು. ಸ್ಟಿಚಿಂಗ್ ಚಾರ್ಜಸ್ ಬೇರೆ. ಆಕ್ಚುಲಿ ಈ ಒಂದು ಬ್ಲೌಸ್ ಗೆ ನಾನು ಇನ್ವೆಸ್ಟ್ ಮಾಡಿರೋದೇ ಅಬೌವ್ 3000 ಆಗೋಗುತ್ತೆ. ಆಕ್ಚುಲಿ ನಾನು ಇನ್ವೆಸ್ಟ್ ಮಾಡಿರೋದು. ಬಟ್ ಈ ಒಂದು ಬ್ಲೌಸ್ ಪೀಸ್ ನಿಮ್ಗೆ ಇಷ್ಟೊಂದು ಇದಕ್ಕಿಂತ ಲುಕ್ ಚೆನ್ನಾಗಿದೆ ಅಲ್ವಾ? ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ನೋಡಿ. ಈ ಬ್ಲೌಸ್ ಪೀಸ್ಗೂ ಈ ಒಂದು ಬ್ಲೌಸ್ ಪೀಸ್ ಎಷ್ಟು ಲುಕ್ ಚೆನ್ನಾಗಿದೆ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ. 999 ಅಂತೂ ತುಂಬಾ ವರ್ತ್ ಅಂತ ಹೇಳ್ಬೋದು. ಆಕ್ಚುಲಿ ಎಲ್ಲ ಒಂದೊಂದು ಕಲರ್ ನ ನಾನೇ ಪರ್ಚೇಸ್ ಮಾಡಿದೀನಿ. ಬೇಕಿದ್ರೆ ನಾನು ಸ್ಟಿಚ್ ಆದ್ಮೇಲೆ ನಾನು ನಿಮ್ಗೆ ವಿಡಿಯೋ ಕೂಡ ಹಾಕ್ತೀನಿ. ಇದ್ರಲ್ಲಿ ಇರುವಂತ ಎಲ್ಲಾ ಕಲರ್ ಅಲ್ಲೂ ನಾನು ಒಂದೊಂದು ಪರ್ಚೇಸ್ ಮಾಡಿದೀನಿ. ನನಗೆ ತುಂಬಾ ಲೈಕ್ ಆಗಿದೆ. ಆಕ್ಚುಲಿ ನನಗೆ ವಿಡಿಯೋಸ್ ಮಾಡಕ್ಕೂ ಕೂಡ ಬ್ಲೌಸ್ ಪೀಸ್ಗಳು ಮತ್ತೆ ಬ್ಲೌಸ್ ಗಳು ಬೇಕಲ್ವಾ? ಸೊ ಅದಕ್ಕೂ ಯೂಸ್ ಆಗುತ್ತೆ. ಮತ್ತೆ ಮಲ್ಟಿ ಕಲರ್ಸ್ ಇರೋದ್ರಿಂದ ಎಷ್ಟೊಂದು ಸ್ಯಾರೀಸ್ಗೆ ನಾವು ಎಲ್ಲಾ ಸಿಂಪಲ್ ಸ್ಯಾರೀಸ್ಗೂ ಬ್ಲೌಸ್ ಸ್ಟಿಚ್ ಮಾಡ್ಸಕ್ ಆಗೋದಿಲ್ಲ. ನಿಮಗೆ ಗೊತ್ತು, ಸ್ಯಾರಿ ಪರ್ಚೇಸ್ ಮಾಡ್ಬೋದು, ಬ್ಲೌಸ್ ಹೊಲ್ಸೋದಿಕ್ ಆಗಲ್ಲ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನಿಮಗ್ ಗೊತ್ತೇ ಇರುತ್ತೆ ಅಲ್ವಾ? ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರುವಂತ ಇದು ವಿಷಯ, ಇದು ಎಲ್ರಿಗೂ ಇರುವಂತ ಪ್ರಾಬ್ಲಮ್ ಇದು. ಸೊ ಅದಕ್ಕೋಸ್ಕರ ಈ ರೀತಿಯಾದಂತ ಬ್ಲೌಸ್ ಪೀಸಸ್ ಅಲ್ಲಿ ನೀವು ಸ್ಟಿಚ್ ಮಾಡ್ಕೊಂಡ್ರೆ ನಿಜ ನಿಮಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇನ್ನ ಇದ್ರಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಅವೈಲಬಲ್ ಇದೆ ನೋಡಿ. ಬ್ಲಾಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಅಂತ. ಇದು ಅಷ್ಟೇ ನೋಡಿ, ಪೊಸಿಷನ್ ಪ್ರಿಂಟ್ ಆಗಿ ಕಲಂಕಾರಿ ಡಿಸೈನ್ಸ್ ಬಂದಿದೆ.
ಪೀಕಾಕ್ ಡಿಸೈನ್ಸ್ ಬಂದಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಜಸ್ಟ್ ನಾನು ನಿಮ್ಗೆ ಹಿಂಗೆ ತೋರಿಸ್ತೀನಿ ನೋಡಿ, ಎಷ್ಟು ರಿಚ್ ಲುಕ್ ಮತ್ತೆ ಡೀಸೆಂಟ್ ಲುಕ್ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ಟಿಚ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಬ್ಲೌಸ್ ಪೀಸ್ ಅಲ್ಲೂ ಸೇಮ್ ಆಕ್ಚುಲಿ ನಾನು ಗ್ರೀನ್ ಯಾವ್ದು ತೋರಿಸ್ತೆ ಅದೇ ರೀತಿ ಡಿಸೈನ್, ಕಲರ್ ಮಾತ್ರ ಚೇಂಜ್, ಮಲ್ಟಿ ಕಲರ್ಸ್ ನೋಡಿ ಎಷ್ಟು. ಇವಾಗ ಒಂದೊಂದು ಬ್ಲೌಸ್ ಪೀಸ್ ನ ನೀವೇನಾದ್ರೂ ಒಂದ್ ಸ್ಟಿಚ್ ಮಾಡಿಸಿದ್ರೆ 10 to 15 ಸ್ಯಾರೀಸ್ಗೆ ಆರಾಮ್ಸೆ ಮ್ಯಾಚ್ ಮಾಡ್ಬೋದು. ಯಾವುದೇ ರೀತಿಯಾದಂತ ಡೌಟ್ ಬೇಡ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ಅಷ್ಟೇ ಓನ್ಲಿ 999 ಆಗಿರುತ್ತೆ. ಮತ್ತೆ ನಾನು ಆಲ್ರೆಡಿ ಹೇಳಿದೀನಿ ಆಫರ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನಮ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಂಡಿದ್ರೆ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಇಲ್ಲಾಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಈ ಒಂದು ಆಫರ್ ನ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕಲರ್ ನೋಡಿ, ರೆಡ್. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಪ್ಯೂರ್ ಕ್ರೇಪ್ ಫ್ಯಾಬ್ರಿಕ್, ತುಂಬಾ ಚೆನ್ನಾಗಿದೆ ನೋಡಿ. ಓವರ್ ಆಲ್ ಬ್ಲೌಸ್ ಪೀಸ್ಗೆ ಪೊಸಿಷನ್ ವರ್ಕ್ ಬಂದು ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಫುಲ್ ಎಂಬ್ರಾಯ್ಡ್ರಿ, ಗೋಲ್ಡ್ ಸರಿಯಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಫುಲ್ ಓವರ್ ಆಲ್ ಹೆವಿ ವರ್ಕ್ ಇದೆ. ಎಷ್ಟು ಚೆನ್ನಾಗಿ, ಬಟ್ ಇದು ಹೆವಿನೂ ಕಾಣಿಸಲ್ಲ. ಆಕ್ಚುಲಿ ಹೆವಿ ವರ್ಕ್ ಇದೆ, ನೋಡೋದಿಕ್ಕೆ ಹೆವಿ ಕಾಣಿಸಲ್ಲ, ಡೀಸೆಂಟ್ ಆಗಿ ಕಾಣಿಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಅಷ್ಟೇ ಮಲ್ಟಿ ಕಲರ್ ಅಲ್ಲಿ ನೋಡಿ, ಎಷ್ಟೊಂದು ಪಿಂಕ್ ಇದೆ, ಮತ್ತೆ ರಾಮ ಗ್ರೀನ್ ಇದೆ, ಆಕ್ಚುಲಿ ಪರ್ಪಲ್ ಇದೆ ನೋಡಿ, ಆರೆಂಜ್ ಇದೆ, ಯೆಲ್ಲೋ ಇದೆ, ಎಷ್ಟು ಕಲರ್ಸ್ ಇದೆ ನೋಡಿ. ನೀವೇ ನೋಡ್ತಾ ಇರ್ಬೋದು. ಲ್ಯಾವೆಂಡರ್ ಆಗಿರ್ಬೋದು, ಇಷ್ಟೊಂದು, ಮತ್ತೆ ಲೈಟ್ ಗ್ರೀನ್ ಆಗಿರ್ಬೋದು, ಎಷ್ಟೊಂದು ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು ನೋಡಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು. ತುಂಬಾ ಮಲ್ಟಿಪಲ್ ಯೂಸ್ ಮಾಡುವಂತ ಬ್ಲೌಸ್ ಪೀಸಸ್ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ಓನ್ಲಿ 999. ನೀವು ಆರಾಮ್ಸೆ 1 ಮೀಟರ್ ತಗೊಂಡ್ರೆ ಆರಾಮ್ಸೆ ಸ್ಟಿಚ್ ಮಾಡಿಸ್ಕೋಬಹುದು. ಇದೆಲ್ಲ ತಾನಲ್ಲಿ ಕಟ್ ಮಾಡಿಸಿರುವಂತ ಬ್ಲೌಸ್ ಪೀಸಸ್ ಅಂತಾನೆ ಹೇಳ್ಬೋದು. ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಐಡಿ ಮತ್ತೆ ಆಕ್ಚುಲಿ ಯೂಟ್ಯೂಬ್ ಐಡಿ ಒಂದೇ ನೇಮ್ ಅಲ್ಲೇ ಇದೆ, ಮಣಿದೀಪ ಫ್ಯಾಷನ್ಸ್ ಅಂತ. ನೀವು ಮಣಿದೀಪ ಫ್ಯಾಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ನಮ್ಮ ಐಡಿ ಸಿಗುತ್ತೆ. ಯೂಟ್ಯೂಬ್ ಅಲ್ಲೂ ಕೂಡ ನಮ್ದು ಮಣಿದೀಪ ಫ್ಯಾಷನ್ಸ್ ಅಂತಾನೆ ನಮ್ದು ಯೂಟ್ಯೂಬ್ ಚಾನಲ್ ಇರೋದು. ಈ ಒಂದು ಯೂಟ್ಯೂಬ್ ಚಾನಲ್ ನ, ಮಣಿದೀಪ ಫ್ಯಾಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ನ ನೀವು ಯೂಟ್ಯೂಬ್ ಅಲ್ಲಿ ಆಕ್ಚುಲಿ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿರ್ಬೇಕು. ಈ ಎರಡು ಮಾಡಿದ್ರೆ ನಾವು ಫ್ರೀ ಶಿಪ್ಪಿಂಗ್ ಆಫರ್ ಅಲ್ಲಿ ನಿಮ್ಗೆ ಕಳ್ಸಿಕೊಡ್ತೀವಿ. ಇಲ್ಲ ಅಂತ ಅಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. 999 ಅಂತೂ ತುಂಬಾನೇ ವರ್ತ್ ಅಂತ ಹೇಳ್ಬೋದು ಈ ಒಂದು ಬ್ಲೌಸ್ ಪೀಸಸ್ಗೆ. ಆಕ್ಚುಲಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಆಕ್ಚುಲಿ ಎಷ್ಟೊಂದ್ ಜನ ತುಂಬಾ ಕಾಸ್ಟ್ಲಿ ಅಂತ ನನಗೆ ನನ್ನ ಸ್ಟೇಟಸ್ ಹಾಕ್ದಾಗ ಹೇಳಿದ್ರು. ಈ ಒಂದು ಬ್ಲೌಸ್ ಪೀಸಸ್ ನಾನು ವಿಡಿಯೋ ಹಾಕಿರಲಿಲ್ಲ, ಜಸ್ಟ್ ಲೈವ್ ಅಲ್ಲಿ ತೋರಿಸಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಹೇಳ್ದವ್ರಿಗೆ ನಾನು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಹೊರಗಡೆ ಅಂತೂ ಇನ್ನೂ ಕಾಸ್ಟ್ಲಿ ಇದೆ. ಆಕ್ಚುಲಿ ಎಲ್ಲಾ ಕಡೆನೂ 1200 ಜಾಸ್ತಿ ಸೇಲ್ ಮಾಡ್ತಿದ್ದಾರೆ. ಇನ್ನೂ ಕೆಲವೊಂದ್ ಕಡೆ ಅಂತೂ 2000 ತನಕನೂ ಸೇಲ್ ಮಾಡ್ತಾ ಇದಾರೆ. ಬೇಕಿದ್ರೆ ನೀವು ಮಾರ್ಕೆಟಿಗೆ ಹೋಗಿ ನೀವು 1 ಮೀಟರ್ ತಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. 1300 1400 ಹೇಳ್ತಾರೆ. ಅಷ್ಟು ಪ್ರೈಸ್ ಇದೆ ಈ ಒಂದು ಆಕ್ಚುಲಿ ಬ್ಲೌಸ್ ಪೀಸಸ್. ಮತ್ತೆ ಹೆವಿ ಟ್ರೆಂಡಿಂಗ್ ಆಗಿದೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆಕ್ಚುಲಿ ನಾನು ಆಲ್ರೆಡಿ ಹೇಳಿದೀನಿ, ಎಲ್ಲ ಒಂದೊಂದು ಬ್ಲೌಸ್ ಪೀಸಸ್ ನ ನಾನೇ ಪರ್ಚೇಸ್ ಮಾಡಿದೀನಿ. ನನಗೆ ಪರ್ಸನಲಿ ಅಂತೂ ತುಂಬಾ ಲೈಕ್ ಆಗಿದೆ, ತುಂಬಾ ವರ್ತ್ ಪ್ರೈಸ್ ಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಗೆ ಈ ಒಂದು ಬ್ಲೌಸ್ ಪೀಸಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ಮತ್ತೆ ನಮ್ದು ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ. ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ. ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ. ನೀವು ಧೈರ್ಯವಾಗಿ ಬುಕಿಂಗ್ ಮಾಡ್ಕೊಂಡು ನಿಮ್ಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಒಂದು ಬ್ಲೌಸ್ ಪೀಸಸ್ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಬ್ಲೌಸ್ ಪೀಸಸ್ ವ್ಯಾಲ್ಯೂ ಏನು ಅಂತ. ನಿಮ್ಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸಿದ್ಯೋ ನನಗಂತೂ ಗೊತ್ತಿಲ್ಲ. ಬೇಕಾದ್ರೆ ನೀವು ಒಂದ್ಸಲ ಪರ್ಚೇಸ್ ಮಾಡಿ ಸ್ಟಿಚ್ ಮಾಡಿಸಿ ನೀವು ವೇರ್ ಮಾಡಿದ್ರೆ ನಿಜ ನನ್ಗೆ ಇನ್ನೂ ಕಲರ್ಸ್ ನ ತರಿಸ್ಕೊಡಿ ಅಂತ ಕೇಳ್ತೀರಾ. ಅಷ್ಟು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತು ಬ್ಲೌಸ್ ಪೀಸಸ್ ಕಲೆಕ್ಷನ್ಸ್. ಇನ್ನು ಆಕ್ಚುಲಿ ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ. ಇನ್ನು ಆಕ್ಚುಲಿ ಎಷ್ಟೊಂದು ಜನ ಇವ್ರದ್ದು ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ರು ನಮ್ಗೆ ಕೊರಿಯರ್ ತಲುಪಿಸ್ತಾರಾ ಇಲ್ವಾ ಅಂತ ಡೌಟ್ ಇರುತ್ತಲ್ವಾ. ಹಳಬ್ರಿಗೆ ಆಕ್ಚುಲಿ ಯಾವುದೇ ರೀತಿ ಡೌಟ್ ಇಲ್ಲ, ಅವ್ರು ಬುಕಿಂಗ್ ಮಾಡ್ಕೋತಾ ಇದಾರೆ. ಹೊಸಬ್ರಿಗೆ ಡೌಟ್ ಇರುತ್ತಲ್ವಾ, ಅವರಿಗೋಸ್ಕರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಒಂದ್ಸರಿ ಗೂಗಲ್ ಅಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ನಮ್ದು ಅಡ್ರೆಸ್ ಇಂದ ಹಿಡಿದು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಿದೀವಿ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ಇನ್ನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ನಾವು ಕಸ್ಟಮರ್ ರಿವ್ಯೂಸ್ ನ ಕೂಡ ಅಪ್ಲೋಡ್ ಮಾಡ್ತಾ ಇದೀವಿ, ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ ನಿಮ್ದು ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂತಂದ್ರೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ನಾವು ಆಕ್ಚುಲಿ ರಿವ್ಯೂಸ್ ನ ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು ಡೈಲಿ, ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು. ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ, ನೀವೆಲ್ಲ ತುಂಬಾ ಚೆನ್ನಾಗಿ
ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದೀರಾ ಕೂಡ. ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಮಾಡಲೇಬೇಕು. ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.